ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ಇವತ್ತು ನಮಗೆ ಅಧ್ಯಾತ್ಮ ಅನ್ನುವಂಥದ್ದು ಅಥವಾ ಆಧ್ಯಾತ್ಮಿಕ ಶಕ್ತಿ ಅನ್ನುವಂಥದ್ದು ಇವತ್ತು ಅಗತ್ಯ ಇಲ್ಲ, ಅನಿವಾರ್ಯ ಇದೆ. ಹಾಗಾಗಿ ಈ ಹಿಂದಿನ ದಿನಗಳನ್ನು ಅಥವಾ ಈ ಹಿಂದಿನ ವರ್ಷಗಳನ್ನು ನಾವೇನಾದರೂ ಗಮನಿಸಿದರೆ ನಾವು ಬಹಳ ಶಾಂತಿ ಮತ್ತು ಸಮಾಧಾನ ಎಲ್ಲೋ ಒಂದು ಕಡೆ ನಮ್ಮ ಜೀವನದಲ್ಲಿ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತು. ನೀವು 10 ವರ್ಷದ ಹಿಂದೆ ಹೋದಾಗ ಇನ್ಕಮ್ ಸಾಕಷ್ಟು ಕಡಿಮೆ ಇತ್ತು, ಆದರೂ ಮಾನಸಿಕವಾದ ಶಾಂತಿ ಮತ್ತು ನೆಮ್ಮದಿ ಇತ್ತು. ಸೌಲಭ್ಯಗಳು ಬಹಳ ಕಡಿಮೆ ಇದ್ದು, ಒಬ್ಬ ವ್ಯಕ್ತಿ ಎಂಥ ಗರ್ಭ ಶ್ರೀಮಂತ ಇದ್ದಾನೆ ಅಂದ್ರೆ ಬಿ 4 ಬಿಟ್ಟು 5ನೇ ಜೊತೆ ಅವನ ಹತ್ರ ಬಟ್ಟೆ ಇರ್ತಾ ಇರಲಿಲ್ಲ, ಆದರೂ ಮಾನಸಿಕವಾದ ಶಾಂತಿ ಮತ್ತು ನೆಮ್ಮದಿ ಇತ್ತು. ಬಡತನ ಸಾಕಷ್ಟು ಇದ್ದಾಗಲೂ ಸಮೇತ, ಮನೆಯಲ್ಲಿ 4-5 ಮಕ್ಕಳಿದ್ದಾಗಲೂ ಸಮೇತ ಊಟ ಮಾಡಿ ಮಲಗಿದ್ರ ನೆಮ್ಮದಿಯ ನಿದ್ರೆ ಅವತ್ತು ಬರ್ತಾ ಇತ್ತು. ಹಾಗಾದ್ರೆ ಇವತ್ತು ಅದಿಲ್ಲ ಯಾಕೆ ಪರಿವರ್ತನೆ ಆಗಿದೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಿದ್ರೆ ನಮ್ಮ ಎಲ್ಲರಿಗೂ ಸಮೇತ ಒಂದು ಬಾಹ್ಯದ ತೋರಿಕೆ ಮಾಡುವಂಥ ಅಥವಾ ತೋರಿಸ್ಕೊಳ್ಬೇಕನ್ನುವಂಥ ಒಂದು ಹುಚ್ಚು ಹಿಡಿದ್ಬಿಟ್ಟಿದೆ ಎಲ್ಲರಿಗೂ. ನನ್ನ ಹತ್ರ ಏನೆಲ್ಲವೂ ಇದೆ ಅನ್ನುವಂಥದ್ದು ಸಮಾಜಕ್ಕೆ ತೋರಿಸ್ತಾ ನನ್ನೊಳಗಿನ ನಾನು ಅನ್ನುವಂಥದ್ದನ್ನು ನಾನು ಸಂಪೂರ್ಣ ಏನು ಮಾಡೀನಂದ್ರೆ ಕಳ್ಕೊಂಡ್ಬಿಟ್ಟಿನಿ. ನನ್ನ ಹತ್ರ ಕಾರ್ ಇದೆ ಅಂತ ತೋರಿಸುವಂಥ ಭರದಲ್ಲಿ ಆ ಕಾರಿನ ಲೋನ್ ತುಂಬುವಾಗ ಆಗುವಂಥ ಸ್ಟ್ರೆಸ್ ಇದೆ ನೋಡ್ರಿ, ಅದು ಅನುಭವಿಸುವವರಿಗೆ ಗೊತ್ತಿದೆ. ನಾನು ದೊಡ್ಡ ಬಂಗ್ಲೆ ಕಟ್ಟೀನಿ, ನಾನು ಮನೆ ಕಟ್ಟೀನಿ ಅನ್ನುವಂಥದ್ದು ಸೆಕೆಂಡ್ರಿ, ಎಲ್ಲರಿಗೆ ತೋರಿಸೋದು. ಆದರೆ ಅದ್ರದ್ದು ತುಂಬುವಂಥ ಬಡ್ಡಿ ಕಟ್ಟುವಂಥದ್ದು ಇರ್ಬೋದು, ಅಥವಾ ಮಂತ್ಲಿ ಟಾರ್ಗೆಟ್ ಅದು ರೀಚ್ ಮಾಡಲೇಬೇಕು, ಕೊಡೋರಿಗೆ ಕೊಡಲೇಬೇಕು, ಈ ಕಡೆ ಮನೆಗೂ ಮ್ಯಾನೇಜ್ ಮಾಡಬೇಕು. ಆ ಸಂದರ್ಭದಲ್ಲಿ ಮನೆಯಲ್ಲಿ ನಡೆಯುವಂಥ ಗಲಾಟೆಗಳು, ಜಗಳಗಳು ಇನ್ನೊಂದು ಕಡೆ ಫೇಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಒಳಗೊಳಗೆ ಸಮಸ್ಯೆಗಳನ್ನು ಎದುರಿಸುತ್ತಾ ಹೊರಗೆ ನಾವು ಸಮಾಧಾನವನ್ನು ತೋರಿಸುವಂಥದ್ದಿದೆ ನೋಡ್ರಿ. ಇದರಿಂದ ನಮ್ಗೆ ಏನು ಬೇಕಾಗಿದೆ ಅಂದ್ರೆ ಹೊರಗೆ ಬರೋದಿವತ್ತು ಅನಿವಾರ್ಯ ಇದೆ. ಈ ಹಿಂದೆ 20 ವರ್ಷದ ಹಿಂದೆ ಇರಲಾರದಂಥ ಶುಗರು ಇವತ್ತು ಪ್ರತಿಯೊಂದು ಮನೆಗೂ ಹೆಜ್ಜೆ ಇಟ್ಬಿಟ್ಟಿದೆ. BP ಅನ್ನುವಂಥದ್ದು ನಮ್ಮ ಜನರಿಗೆ ಗೊತ್ತೇ ಇರಲಿಲ್ಲ. ಇವತ್ತು ಪ್ರತಿ 10 ವ್ಯಕ್ತಿಗಳಲ್ಲಿ ಒಬ್ರಿಗೂ ಇಬ್ಬರಿಗೂ BP ಸಮಸ್ಯೆ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ರೀಸನ್ ಏನು ಅಂದ್ರೆ ನನ್ನೊಳಗಿನ ನಾನು ನನಗೇನು ಬೇಕು ಅಂತಿದೆ ನೋಡ್ರಿ, ಅದು ನಾನು ಕೊಡ್ತಾ ಇಲ್ಲ. ನಾನು ಇನ್ನೊಬ್ರಿಗೆ ಏನು ಬೇಕಾಗಿದೆ ನೋಡ್ರಿ, ಅದನ್ನು ನಾನು ಕ್ರಿಯೇಟ್ ಮಾಡುವ ಭರದಲ್ಲಿ ಸೋತು ಹೋಗ್ತಾ ಇದ್ದೀನಿ. ಇದು ವಾಸ್ತವ. ಹಾಗಾಗಿ ಅಧ್ಯಾತ್ಮ ಏನು ಮಾಡುತ್ತೆ ನಮಗೆ ಅಂದ್ರೆ ನನ್ನೊಳಗಿನ ನಾನು ನನಗೇನು ಬೇಕು ಅನ್ನುವಂಥದ್ದು ಅಥವಾ ಎಷ್ಟಿದ್ರೆ ನಾನು ಸಂತೃಪ್ತಿಯಾಗಿ ಇರ್ತೀನಿ ಅನ್ನುವಂಥದ್ದು ಅಧ್ಯಾತ್ಮ ನಮಗೆ ಕಲಿಸಿಕೊಡುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೆ ಹೇಳೋದು ಏನು ಅಂದ್ರೆ, ಯಾರು ಇವತ್ತು ಹ್ಯಾಪಿಯಾಗಿರೋದಕ್ಕೆ ಸಾಧ್ಯ ಇದೆ, ಹೆಲ್ದಿಯಾಗಿರೋದಕ್ಕೆ ಸಾಧ್ಯ ಇದೆ, ಯಾರ ರಿಲೇಷನ್ಶಿಪ್ ಸರಿಯಾಗಿ ವರ್ಕ್ ಮಾಡ್ತಾ ಇವೆ, ಯಾರು ಸಕ್ಸಸ್ನ ದಾರಿಯಲ್ಲಿ ನಡೀತಾ ಇದ್ದಾರೆ, ಯಾರಿಗೆ ಆತ್ಮತೃಪ್ತಿ ಇದೆ ಅಂದ್ರೆ, ಯಾರು ಆಧ್ಯಾತ್ಮಿಕ ಜರ್ನಿಯಲ್ಲಿ ಹೆಜ್ಜೆಗಳನ್ನು ಇಟ್ಟು ಅವ್ರು ಸಕ್ಸಸ್ ಆಗ್ತಾ ಇದ್ದಾರೆ ನೋಡ್ರಿ, ಅವ್ರಿಗೆ ಮಾತ್ರ ಈ ಎಲ್ಲ ಏರಿಯಾಗಳು ಕವರ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ತಮ್ಮೆಲ್ಲರಿಗೆ ಹೇಳೋದೇನು ಅಂದ್ರೆ, ನಮ್ಮ ರೇಖಿ ಅನ್ನುವಂಥದ್ದು ಸಮೇತ ಏನಿದೆ ಅಂದ್ರೆ ಬ್ರಹ್ಮಜ್ಞಾನವನ್ನು ಅರಿತುಕೊಳ್ಳುವಂಥ ಮಾರ್ಗ ಅಂತಾರೆ. ಬ್ರಹ್ಮಜ್ಞಾನ ಅಂದ್ರೆ ಪರಾತ್ಪರ ಶಕ್ತಿಯೊಂದಿಗೆ ನನ್ನನ್ನು ಏನು ಮಾಡ್ತೀನಿ ನಾನು ಅಂದ್ರೆ ಜೋಡಿಸ್ಕೊಳ್ತೀನಿ. ಹಾಗಾಗಿ ಇಲ್ಲಿ ಬ್ರಹ್ಮಾಂಡ ಮತ್ತು ನನ್ನ ಪಿಂಡಾಂಡ ಎರಡು ಎನರ್ಜಿಗಳು ಅಲೈನ್ ಆದಾಗ ಈ ಬಾಹ್ಯದ ವೈಭವಗಳಿವೆ ನೋಡ್ರಿ, ಅದು ಯಾಕೋ ಬೇಕು ಅಂತೇಳಿ ಅನಿಸೋದಿಲ್ಲ. ಅದು ಹಪಹಪಿ ಅಂತ ಇರುತ್ತೆ ನೋಡ್ರಿ, ಅದು ಸಂಪೂರ್ಣ ಸ್ಥಗಿತ ಆಗೋದಕ್ಕೆ ಶುರು ಆಗುತ್ತೆ. ಇದ್ದುದರಲ್ಲೇ ವ್ಯಕ್ತಿ ಸಂತೃಪ್ತವಾಗಿರುವುದಕ್ಕೆ ಅವನು ತಯಾರಾಗ್ತಾನ. ಆ ಮೈಂಡ್ ಸೆಟ್ಟನ್ನು ನಾವು ಬಿಲ್ಡ್ ಮಾಡ್ಬೋದು. ಆಮೇಲೆ ಇವತ್ತು ಅಧ್ಯಾತ್ಮ ಅನ್ನೋದು ವಯಸ್ಸಾದವ್ರಿಗಷ್ಟೇ ಅಲ್ಲ. ನಮಗೆ ಭಾಳ ಸಲ ನಮ್ಮ ಮೈಂಡಲ್ಲಿ ಇಟ್ಕೊಂಡಿವಿ ಏನು ಅಂದ್ರೆ ಈ ದೇವರು ದಿಂಡ್ರು ಮೆಡಿಟೇಷನ್ ಮಾಡೋದು ಅದು ಇದು ಇದೆಲ್ಲ ವಯಸ್ಸಾದವ್ರಿಗೆ. ವಯಸ್ಸಾದವ್ರಿಗೆ ಇವೆಲ್ಲ ಬೇಕೇ ಆಗಿಲ್ಲ. ಅವ್ರು ಒಂದು ಹಂತಕ್ಕೆ ಬಂದಿರ್ತಾರೆ, ಸಮಾಧಾನದಿಂದ ಹೆಂಗಿರಬೇಕು ಅಂತ ಜೀವನವನ್ನು ಅನುಭವಿಸಿರ್ತಾರೆ, ಅವರು ಸೋಲು ಗೆಲುವುಗಳನ್ನು ಕಂಡಿರ್ತಾರೆ. ಹಾಗಾಗಿ ಅವ್ರಿಗೆಲ್ಲಾನು ಗೊತ್ತಾಗುತ್ತೆ, ಅವ್ರು ಬ್ಯಾಲೆನ್ಸ್ ಮಾಡ್ಬೋದು. ಆದರೆ ನಮಗೇನೂ ಗೊತ್ತಿರಲಾರ್ದವ್ರಿಗೆ ಮಾತ್ರ ಅಧ್ಯಾತ್ಮದ ಅಗತ್ಯ ಇಲ್ಲ, ಅನಿವಾರ್ಯ ಇದೆ. ಹಾಗಾಗಿ ಲೈಫ್ನಲ್ಲಿ ನೀವು ರಿಯಲ್ ಆಗಿ ನಿಜವಾದ ಆನಂದ, ನಿಜವಾದ ಸಂಭ್ರಮವನ್ನು ಸಂಭ್ರಮಿಸಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ರೆ ಒಂದು ಸಲ ನಿಮ್ಮ ಉಸಿರಾಟಕ್ಕೆ ಬರಿ, ಹೋರಾಟ ಮಾಡೋದು ಬಿಟ್ಟಾಕ್ರಿ, ಟೋಟಲಿ ಬಿಟ್ಟಾಕ್ರಿ.
ಭಾಳ ಇಲ್ಲ, ಒಂದು 21 ದಿವಸ ಪ್ರಯತ್ನ ಮಾಡಿ ನೋಡ್ರಿ. ಕೇವಲ ಒಂದು ಕಡೆ ಕುಳಿತುಕೊಡ್ರಿ, ನಿಮ್ಮ ಉಸಿರಿನ ಮೇಲೆ ಧ್ಯಾನ ಇಡೋದಕ್ಕೆ ಶುರು ಮಾಡಿರಿ. ಒಳಗೆ ಬರುತ್ತಾ ಇರುವಂಥ ಉಸಿರು, ಹೊರಗೆ ಹೋಗ್ತಾ ಇರುವಂಥ ಉಸಿರು, ಹೊರಗೆ ಬರುವಂತಹ ಆ ಬಿಸಿಯ ಅನುಭವವನ್ನು ಅನುಭವಿಸ್ರಿ, ಒಳಗೆ ಬರುವಂಥ ಉಸಿರಿನ ಆ ತಂಪನ್ನು ಅನುಭವಿಸ್ರಿ. ಅವಾಗ ಯಾವುದೋ ಒಂದು ಹ್ಯಾಪಿನೆಸ್ ನಮ್ಮ ಜೊತೆಗೆ ಜೋಡಿಸ್ಕೊಳ್ಳುತ್ತೆ. ಆಮೇಲೆ ಬರ್ತಾ 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 ಈ ಬಾಯಿಕದ ಹೋರಾಟ ಏನಿದೆ ನೋಡ್ರಿ, ಅದು ಭಾಳ ಸಣ್ಣದನ್ನಿಸೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಎಷ್ಟು ಕೋಟಿ ಕೊಟ್ಟರು ಸಿಗಲಾರದಂತಹ ಸಂಪತ್ತು ಅಂತ ಯಾವುದಾದ್ರೂ ಇದ್ರ ನಮ್ಮೊಳಗಿನ ಆತ್ಮತೃಪ್ತಿ, ಸಂತೋಷ, ಸಂಭ್ರಮ. ಸೊ ಹಾಗಾಗಿ ಅಧ್ಯಾತ್ಮ ಇಷ್ಟೆಲ್ಲವೂ ಕೊಡೋದಕ್ಕೆ ನಮಗೆ ಸಾಧ್ಯ ಇದೆ ಅಂದ್ರೆ ನಾವು ಯಾಕೆ ತಗೋಬಾರ್ದು ಹೇಳ್ರಿ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಈ ಸಲದ ರೇಖಿ ಇದೆ ನೋಡ್ರಿ, ಅದು ಭಾಳ ಭಾಳ ಅದ್ಭುತವಾಗಿರುವಂಥ ಜರ್ನಿಯೊಂದಿಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದು ಮತ್ತೆ ಸಂಪೂರ್ಣ ರೇಖಿ ಲೆವೆಲ್ 1 ನಿಮಗೆಲ್ಲರಿಗೂ ಉಚಿತ ಇದೆ. ಯಾರೂ ನಯಾ ಪೈಸೆ ಕಟ್ಟೋದು ಬೇಕಾಗಿಲ್ಲ. ನಮ್ಮ ಉದ್ದೇಶ ಏನು, ನಾವು ಯಾಕೆ ಈ ಒಂದು ಹೋರಾಟವನ್ನು ಈ ಒಂದು ಫೀಲ್ಡಲ್ಲಿ ಸ್ಟಾರ್ಟ್ ಮಾಡೀವಿ ಅಂದ್ರೆ, ನಾನು ಅದನ್ನು ಅನುಭವಿಸೀನಿ, ಜಗತ್ತನ್ನು ನಾನು ನೋಡೀನಿ, ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದಿದೆ ನೋಡ್ರಿ, ಅದು ನನಗೆ ಗೊತ್ತಾಗಿದೆ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಸಮೇತ ನಾನು ಆಹ್ವಾನವನ್ನು ಮಾಡ್ತಾ ಇದ್ದೀನಿ. ಬನ್ನಿ, ಒಂದು ಸಲ ನಮ್ಮನ್ನು ನಾವು ಅರಿತುಕೊಳ್ಳೋಣ, ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋಣ, ನಮ್ಮ ಜರ್ನಿಯೊಂದಿಗೆ ನಾವು ನಡೆಯೋದಕ್ಕೆ ಪ್ರಾರಂಭ ಮಾಡೋಣ ಅಂತೇಳಿ ಹೇಳ್ತಾ ಎಲ್ಲರಿಗೂ ಇನ್ನೊಂದು ಸಲ ಶರಣು ಶರಣಾರ್ಥಿ, ಧನ್ಯವಾದ, ಥ್ಯಾಂಕ್ ಯು. ಬನ್ನಿ, ಭಾಗವಹಿಸಿ.